ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಬೆಂಗಳೂರಲ್ಲಿ ಪಬ್ ನಡೆಸುತ್ತಿದ್ದಾರೆ. ಕೋಟಿ ಕೋಟಿ ವಹಿವಾಟು ನಡೆಯುವ ಅದೇ ಪಬ್ಗೆ ಐಟಿ ಶಾಕ್ ಕೊಟ್ಟಿದೆ. ಒಂದ್ ಕಡೆ ಪತಿ ಸಂಕಷ್ಟದಲ್ಲಿದ್ರೆ ನಟಿಯ ಉದ್ಯಮಕ್ಕೂ ಬಿಸಿ ತಟ್ಟಿದೆ. ಶಿಲ್ಪಾ ಶೆಟ್ಟಿ ಬಾಲಿವುಡ್ನ ಬೆಡಗಿ, ಸ್ಯಾಂಡಲ್ವುಡ್ನ ಚಿತ್ರಗಳಲ್ಲೂ ಮಿಂಚಿರುವ ಕರಾವಳಿ ಬ್ಯೂಟಿ. ಆದ್ರೀಗ ಬೆಂಗಳೂರಿನಲ್ಲಿರುವ ನಟಿಯ ಪಬ್ ಮೇಲೆ ಐಟಿ ದಾಳಿ ನಡೆದಿದೆ. ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ ಮೇಲೆ ಐಟಿ ದಾಳಿ. ಬಾಸ್ಟಿಯನ್ ಗಾರ್ಡನ್ ಸಿಟಿ ಪಬ್ನಲ್ಲಿ ತಲಾಶ್. ಬಾಸ್ಟಿಯನ್ ಗಾರ್ಡನ್ ಸಿಟಿ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಪಬ್ ಇದು. ನಗರದ ಸೇಂಟ್ ಮಾರ್ಕ್ಸ್ ರಸ್ತೆಯಲ್ಲಿರುವ ಈ ದುಬಾರಿ ಪಬ್ನಲ್ಲಿ ಅವ್ಯವಹಾರ ಆರೋಪದಡಿ ಐಟಿ ದಾಳಿ ಮಾಡಿದೆ. ಬೆಳಗ್ಗೆ 6 ಗಂಟೆ ಹೊತ್ತಲ್ಲಿ 5 ಕಾರ್ನಲ್ಲಿ 10ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳು ಪಬ್ಗೆ ಆಗಮಿಸಿದ್ರು. ಆಡಳಿತ ಮತ್ತು ಅಕೌಂಟ್ಸ್ ವಿಭಾಗದಲ್ಲಿ ಪರಿಶೀಲನೆ ನಡೆಸಿದ್ರು. ಬೆಂಗಳೂರಿನಲ್ಲಿ ಬಾಲಿವುಡ್ ನಟಿ ಶಿಲ್ಪಾ ಶೆಟ್ಟಿ ಒಡೆತನದ ಬ್ಯಾಸ್ಟಿಯನ್ ಪಬ್ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಸೇಂಟ್ ಮಾರ್ಕ್ಸ್ ರಸ್ತೆಯಲ್ಲಿರುವಂತಹ ಈ ಒಂದು ಬ್ಯಾಸ್ಟಿಯನ್ ಪಬ್ ಮೇಲೆ ಇಂದು ಬೆಳಗ್ಗೆ ಸುಮಾರು 6 ಗಂಟೆ ಸುಮಾರಿಗೆ ಐಟಿ ಅಧಿಕಾರಿಗಳು ಒಂದು 10 ಇನೋವಾ ಕಾರ್ನಲ್ಲಿ 10ಕ್ಕೂ ಹೆಚ್ಚು ಜನ ಅಧಿಕಾರಿಗಳು, ಅಂದರೆ 5 ಇನೋವಾ ಕಾರ್ನಲ್ಲಿ 10ಕ್ಕೂ ಹೆಚ್ಚು ಜನ ಐಟಿ ಅಧಿಕಾರಿಗಳು ಮತ್ತು ಕೇಂದ್ರ ಭದ್ರತಾ ಪಡೆಗಳಿಂದ ಅವರಿಗೆ ಒಂದು ಭದ್ರತೆಯನ್ನು ಪಡೆದುಕೊಂಡು ಈ ಒಂದು ಬ್ಯಾಸ್ಟಿಯನ್ ಪಬ್ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಕಳೆದ ಕೆಲ ತಿಂಗಳಿಂದ ಬ್ಯಾಸ್ಟಿಯನ್ ಪಬ್ ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡ್ತಿದ್ವು. ಅಂದರೆ ಈ ಒಂದು ಪಬ್ ಬೆಂಗಳೂರಿನ ಕಾಸ್ಟ್ಲಿಯೆಸ್ಟ್ ಪಬ್ ಆಗಿತ್ತು. ಇದೇ ಪಬ್ನಲ್ಲಿ ಕೆಲ ದಿನಗಳ ಹಿಂದೆ ಉದ್ಯಮಿ ಸತ್ಯನಾಯ್ಡು ಹಾಗೂ ಇತರರ ನಡುವೆ ಗಲಾಟೆಯಾಗಿತ್ತು. ಬಳಿಕ ಪಬ್ ಅವಧಿ ಮೀರಿ ಓಪನ್ ಇತ್ತು ಅಂತ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಇದೀಗ 10 ದಿನಗಳ ಅಂತರದಲ್ಲಿ ಪಬ್ ಮೇಲೆ ಐಟಿ ದಾಳಿ ನಡೆದಿದೆ. ಪತಿ ರಾಜ್ ಕುಂದ್ರಾ ವಿರುದ್ಧ ಮುಂಬೈನಲ್ಲಿ 60 ಕೋಟಿ ವಂಚನೆ ಪ್ರಕರಣ ದಾಖಲಾಗಿರುವ ಹೊತ್ತಲ್ಲಿ ನಗರದಲ್ಲಿನ ಪಬ್ಗೂ ಐಟಿ ಬಿಸಿ ತಟ್ಟಿರೋದು ಶಿಲ್ಪಾ ಶೆಟ್ಟಿಗೆ ಟೆನ್ಷನ್ ಕೊಟ್ಟಿದೆ. ಪ್ರಜ್ವಲ್, ಟಿವಿ9 ಬೆಂಗಳೂರು.